ಓಂ ಕ್ರಿಯಾ ಬಾಬಾಜಿ ನಮಃ. ನನ್ನ ಆರೋಗ್ಯ ಸರಿ ಹೋಗಿದೆ. ಆನಂತರ ನನ್ನ ಮಕ್ಕಳು ನನ್ನ ಮಗಳು ಬಂದು PUCನಲ್ಲಿ 85% ಬಂತು. ಆನಂತರ ನನ್ನ ಮಗ BComನಲ್ಲಿ ಫೈನಲ್ ಇಯರ್ ಪಾಸ್ ಆಗಿದ್ದಾನೆ. ಪಾಸಾದ ನಂತರ ಆತನಿಗೆ BDI ಡಿಪಾರ್ಟ್ಮೆಂಟ್ನಲ್ಲಿ ಸಿಸ್ಟಮ್ ಅಡ್ಮಿನ್ ಆಗಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ವೈಯಾಲಿ ಕವಲಲ್ಲಿ ಕೆಲಸ ಸಿಕ್ಕಿದೆ. ಸೂಪರ್. ಇದೆಲ್ಲ ನಿಮಗೆ ದೇವರು ಕೊಟ್ಟಿದ್ದಾರೆ. ಈಗ ಏನ್ ಬೇಕು, ಏನ್ ಮಾಡ್ಕೊಡ್ಬೇಕು? ಈಗ ನಿಮ್ಗೆ ನೆಕ್ಸ್ಟ್ 3 ವಾರ ಕೇಳ್ಕೊಡಿ. ಮುಂದೆ ನನಗೆ ನನ್ನ ಆರೋಗ್ಯ, ನನ್ನ ತಾಯಿ ಆರೋಗ್ಯ ಪೂರ್ಣವಾಗಿ ಸರಿ ಹೋಗ್ಬೇಕು. ಆನಂತರ ನನಗೆ ಯಾರೋ ಹಣ ಕೊಡಬೇಕು, ಅವ್ರು ಕೊಟ್ಟರೆ ಸ್ವಲ್ಪ ವಿವರಗಳಾಗತ್ತಾರ ಆಗಿದೆಯಲ್ಲ? ಆಗಿದೆ. 3ನೇ ವರ್ಷಕ್ಕೆ ಬದಲಾವಣೆಗಿದೆಯಾ? ಬದಲಾವಣೆ ಚಪ್ಪಾಡು ಹೊಡಿದೆ. ಆಲ್ರೆಡಿ ಬದಲಾವಣೆ ಐಶ್ವರ್ಯ ಕೇಳಿದ್ರು ಅದು ಸ್ವಲ್ಪ ಲೈಟಾಗಿ ದುಡ್ಡು ಬರೋ ಥರ ಮಾಡಿದೀವಿ. ಆಲ್ರೆಡಿ ಲೈಟಾಗಿ ಅದಾಯ್ತಾ? ಫಸ್ಟ್ ಥರ ಇಲ್ಲ, ಈಗ ಬದಲಾವಣೆ ಆಗೋ ಥರ ಮಾಡಿದೀವಿ. ಕೂತ್ಕೊಂಡೆ ಫೋನಲ್ಲೇ ದುಡ್ಡು ಬರೋ ಥರ ಮಾಡಿದೀವಿ. ಆಗಿದೆ. ಅರ್ಥ ಇಲ್ಲ ಅನ್ಸುತ್ತೆ, ನೋಡ್ಕೊಳ್ಳಿ, ಆಲೋಚನೆ ಮಾಡಿ. ಆಗಿದೆ. ಆಗಿದೆಯಾ? ಆಗಿದೆ. ಈಗ ಮುಂದೆ ನಿಮ್ದೊಂದು ಆರೋಗ್ಯವನ್ನು ಸರಿ ಮಾಡ್ಕೊಡ್ಬೇಕು. ನಿಮ್ದು ಒಬ್ರದ್ದು, ನೀವು ಬಂದಿದ್ರೆ ನಿಮ್ದಷ್ಟೇ. ಅದೇ ನಿಮ್ನ ಅದೇತಾ ಬೇರೆಲ್ಲ ಮಾಡೋಕ್ಕಾಗಲ್ಲ. ನಿಮ್ದೊಂದು ಉಳಿಸ್ಕೊಡ್ತೀನಿ, ಸರಿನಾ? ಓಕೆ, ಆಯ್ತು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಾನು ಹೇಳಿದ ರೀತಿ ಉಳಿಸ್ಕೊಂಡು ಹೋಗಿ ಒಳ್ಳೇದಾಗ್ಲಿ. ಓಕೆ, ಅದನ್ನು ಉಳಿಸ್ಕೊಡ್ತೀನಿ. ಮತ್ತೆ ಮನೆ ಒಂದು ಆಗ್ಬೇಕು, ಮಾಡ್ಕೊಡ್ತೀನಿ. 2 ಕ್ಲಿಯರ್, ಸರಿನಾ? ಅಸ್ತು. ಶುಭ. ಓಂ ಕ್ರಿಯಾ ಬಾಬಾಜಿ ಬಾಬಾಜಿ ನಮ್ಮ ಗುರುಗಳೇ, ನಾನು ಇಲ್ಲಿ ಸನ್ನಿಧಾನಕ್ಕೆ ಬಂದಾಗಿನಿಂದ ಈಗ ಹೋದ ವರ್ಷ ಆಯ್ತು 3 ವಾರ ಕೊಟ್ಟಿದ್ದೀನಿ. ಬಿಡಿ, ಅದು ಬಿಟ್ಬಿಡಿ. ಈಗ 2ನೇ ವರ್ಷ 3 ವರ್ಷ ಅನ್ಸುತ್ತೆ. ಫಸ್ಟ್ 1 ವಾರ ಆಲ್ರೆಡಿ ಕ್ಲಿಯರ್ ಆಗಿದೆ ನೋಡಿ. ಆಗಿದೆ. ಯಾವ್ದೋ 4 ಲಕ್ಷ ವ್ಯವಹಾರ ಅದೊಂದಾಗಿದೆ. ಟೆನ್ಷನ್ ಕೊಟ್ಬಿಟ್ಟು ಅದು ಮೆಟ್ರೋ ಬಿಲ್ ಕೂತಿತ್ತಲ್ಲ, ಅದು ಕ್ಲಿಯರ್ ಆಗಿದೆ. ಆ ಟೆನ್ಷನ್ಗೆ ಏನ್ ಮಾಡ್ಕೊಂಡಿದ್ರಿ ಮನೇಲಿ? ಸಿಕ್ಕಾಪಟ್ಟೆ ವಿಕೋಪ ಹೋಗ್ಬಿಟ್ಟಿದೆ. ನಮ್ಮ ಮನುಷ್ಯನಾಗೆ ಇರ್ಲಿಲ್ಲ, ಆ ತರ ಆಗೋಗ್ಬಿಟ್ಟಿದೆ. ಏನಾರೋ ಜೈಲ್ಗೂ ಬಿಡೋದನ್ನ ಲೆವೆಲ್ ಹೋಗ್ಬಿಟ್ಟಿದ್ ಮನಸ್ಸು. ನಿಜಲ್ಲ? ಹೌದು. ಎದುರಿಗೆ ಸಿಕ್ಕಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀವಿ. ನಿಜನಾ? ಹೌದು. ವ್ಯಕ್ತಿ 4 ಲಕ್ಷ ದುಡ್ಡನ್ನ ಇಸ್ಕೊಬಿಟ್ಟು ಏನೋ ವ್ಯವಹಾರ ಮಾಡ್ತೀನಿ ಅಂತ ಹೋಗ್ಬಿಟ್ಟು 4 ಲಕ್ಷ ದುಡ್ಡು ಇಲ್ಲ ಇದು ಇಲ್ಲ. ಪಾಪ ಬೇರೆ ದುಡ್ಡು ಅದು. ಬೇರೆಯವ್ರು ಏನ್ ಮಾಡ್ತಾರೆ, ಬಿಡ್ತಾರ? ಈ ವ್ಯಕ್ತಿನ ಪಾಪ ಈಗ ಇಟ್ಕೊಬಿಟ್ಟಿದ್ರು 4 ಲಕ್ಷ ಎಷ್ಟು ವ್ಯವಹಾರ ದುಡ್ಡು. ತೊಂದರೆ ಸಿಕ್ಕಾಬಿಟ್ಟು. ಈ ಕಡೆ 4 ಲಕ್ಷ ಕೊಡಂಗಿಲ್ಲ, ಇವ್ರದಕ್ಕೂ ಎಲ್ಲ ವ್ಯವಹಾರ ಎಲ್ಲ ಬೇರೆ ಕಡೆ ಏನೋ ಸ್ವಲ್ಪ ವ್ಯವಹಾರ ಮಾಡಿ ಎಲ್ಲ ಕಡೆ ಹಾಕ್ಬಿಟ್ಟವ್ರೆ. ಪಾಪ ಯಾರಿಗೂ ಹೆಲ್ಪ್ ಮಾಡೋಕೆ ಸಿಗಾಕೊಂಡ್ಬಿಟ್ರು. ಮತ್ತೆ ಈ ಕಡೆ ಯಾವ ತರ ಪರಿಸ್ಥಿತಿ ಅಂದ್ರೆ ಇವ್ರದ್ದು ತುಂಬಾ ಕಷ್ಟ ಇತ್ತು. ಇವರು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ರು. ಫಸ್ಟ್ 3ನೇ ಈಗ ನನ್ನ 1 ವಾರ ಆಲ್ರೆಡಿ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಆ 4 ಲಕ್ಷ ವ್ಯವಹಾರ ಕ್ಲಿಯರ್ ಆಗೋ ಮಾಡಿದ್ದೀನಿ. ಸೂಪರ. ಇದು ಪರಮಾತ್ಮ ಸತ್ಯವಾಗಿದೆ. ಇನ್ನು ನೆಕ್ಸ್ಟ್ ಏನ್ ಬೇಕು ನಿಮ್ಗೆ? ನನಗೆ ನೆಕ್ಸ್ಟ್ ಈಗ ಕರೆಕ್ಟ್ ಕ್ಲಿಯರ್ ಆಗಿ ಕೇಳಬೇಕು. ಹಿಂಗ್ ಬೇಕು ಅಂತ. ಮನೆ ಬೇಕು.